ಕೃಷ್ಣ ಹರಿಯನ್ನನೆ ಮರೆತ ಮೇಲಿನ ಧರೆಗೆ ಭಾರವೇ ಎನ್ನ ಜನುಮ ವ್ಯರ್ಥವೇ ಹರಿಯನ್ನನೆ ಮರೆತ ಮೇಲಿನ ಧರೆಗೆ ಭಾರವೇ ಎನ್ನ ಜನುಮ ವ್ಯರ್ಥವೇ ತಂದೆ ತಾಯಿ ಬಂಧು ಬಳಗ ಎಲ್ಲ ನೀನೆ ಗೋವಿಂದ ತಂದೆ ತಾಯಿ ಬಂಧು ಬಳಗ ಎಲ್ಲ ನೀನೆ ಗೋವಿಂದ ಮುಂದೆ ಗತಿಯು ಕಾಣಿನಯ್ಯ ತಂದೆ ಸಲೋ ಮಾರನಯ್ಯ ಮುಂದೆ ಗತಿಯು ಕಾಣಿನಯ್ಯ ತಂದೆ ಸಲಹೋ ಮಾರನಯ್ಯ ಹರಿಯನ್ನನೆ ಮರೆತ ಮೇಲಿನ ಧರೆಗೆ ಭಾರವೇ ಎನ್ನ ಜನುಮ ವ್ಯರ್ಥವೇ ಜೀವವೊಂದು ನಾಮ ಫಲವು ಏನ್ ವಿಚಿತ್ರ ನಾಟಕ ಜೀವವೊಂದು ನಾಮ ಫಲವು ಏನ್ ವಿಚಿತ್ರ ನಾಟಕ ಮುಂದೆ ಬರುವುದೊಂದು ತಿಳಿಯದು ದೇವ ನಿನ್ನ ನೇಮಕ ಮುಂದೆ ಬರುವುದೊಂದು ತಿಳಿಯದು ದೇವ ನಿನ್ನ ನೇಮಕ ಹುಟ್ಟು ಸಾವು ಗುಟ್ಟನೆಲ್ಲ ತಿಳಿದು ಕುಳಿತೆಯೋ ಮುಖ ಹುಟ್ಟು ಸಾವು ತಿಳಿದು ಕುಳಿತೆಯ ಮುಖ ಬಟ್ಟ ಬಯಲು ಎಂಬ ಜಗದಿ ಕೈ ಬಿಟ್ಟೆ ಕೋನೋರ್ಕ ಬಟ್ಟ ಬಯಲು ಎಂಬ ಜಗದಿ ಕೈ ಬಿಟ್ಟೆ ಕೋನಾಯಕ ಹರಿಯನ್ನನೆ ಮರೆತ ಮೇಲಿನ ಧರೆಗೆ ಭಾರವೇ ಎನ್ನ ಜನುಮ ವ್ಯರ್ಥವೇ ದ್ರೌಪದಿ, ಕಳೆದ ದುಃಖದ ದಿನಗಳಿಂದ ಹಗಲಿರುಳು ನೆನೆದು ಈ ನಿನ್ನ ಮನಸ್ಸನ್ನು ನಾಶ ಮಾಡಿಕೊಳ್ಳುತ್ತದೆ. ಸಮಾಧಾನ ತಂದುಕೋ. ನಿನ್ನ ಬಹುದಿನಗಳ ಚಿಂತೆ ಬಹು ಬೇಗ ದೂರವಾಗುವ ಕಾಲ ಸನ್ನಿಧವಾಗುತ್ತದೆ. ಶಾಂತಳಾಗುತ್ತದೆ. ಶಾಂತ ಶಾಂತಿ 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 ಈ ಹುಚ್ಚು ಜನರ ಭ್ರಾಂತಿ ದರ್ಪದ ಕುಡಿಕೆ ಬಿಟ್ಟ ಜನರ ಅನ್ಯಾಯ
ನೆನೆದು ಚಳಚಳದ ಬಂಟರವು ತುಳಿದು ಅಟ್ಟಗತ್ತಿಗಳು ಎಡಬಗೆದು ಪ್ರಚಂಡದ ರುಂಡ ಮುಂಡಗಳನ್ನು ತುಂಡು ತುಂಡಾಗಿ ಕತ್ತರಿಸಿ ಈ ಭೂಮಂಡಲ ಪರ್ಯಂತರವು ರಂಡ್ಯ ದೇವತೆಗೆ ಅವತರವಾಗಿಸಿರುವ ರೌದ್ರ ಶಕ್ತಿ ಪ್ರಳಯ ಭೈರವನಂತೆ ರೌದ್ರಾಕ್ಷವನ್ನು ಪಡೆದ ವಾಯುಪುತ್ರನಾದ ಈ ಭೀಮಸೇನನು ಅಗ್ನಿ ಚೋಳಗಳ ಮೇಲಿರುವವನಿಗೆ ಶಾಂತಿ ಸಮಾಧಾನವೇ ಅಗ್ರದ ಹರಿಭಯಂಕರನೆನ್ನುತ್ತದೆ ಹರಿಭಯಂಕರನೆನ್ನುತ್ತದೆ ಸರಪರಾದಿಗಳ ವೈರಿ ಸೈನ್ಯಗಳ ಒತ್ತಡೆಗೆ ಈ ಭೂಜಗದಲ್ಲಿ ಕನಕದ ಈ ಗದಾದಂಡದಿ ಕನಕದ ಈ ಗದಾದಂಡದಿ ಗಜ ಕ್ರೋಧಿಗಳ ಪುಡಿಗಾರಿತು ಆ ಕೌರವರ ಧಿಕ್ಕರಿಸಿ ಯಮನಾಲಯಕ್ಕೆ ಕಳಿಸದು ಬಿಡನಾ ಅಗ್ರಜ ಅಧಿಕಾರಿದು ಅಡ್ಡಗಟ್ಟಿ ಆಳುತ್ತಿರುವ ಆ ಕೌರವರ ಗೌರವ ನಿನ್ನ ಚಿತ್ತಕ್ಕಿನ್ನು ಕಿತ್ತನ್ನು ಆಚರಿಸುತ್ತದೆ ಆರಾಗಿನ ಮನೆ ಏಕಚಕ್ರನಗರದಲ್ಲಿ ಭಿಕ್ಷಾಟನೆ ನಮ್ಮ ತಾಯಿ ಕುಂತಿದೇವಿಗಾದ ಭಂಗ ವಿಷಪ್ರಾಶನ ಸರ್ಪ ಬಂಧನ ಕಪಟ ದೂತದಲ್ಲಿ ದ್ರೌಪದಿಗಾದ ಮಾನಭಂಗ 12 ವರ್ಷ ಘೋರ ಕಾಡಿನ ವಾಸ 1 ವರ್ಷ ಅತಿ ಹೇಯವಾದ ಅಜ್ಞಾತವಾಸವನ್ನು ಅನುಭವಿಸಿದ್ದು ಒಮ್ಮೆ ಆದರೂ ನಿಂತುಕೋ ನಿನ್ನ ಮನದಲ್ಲಿ ಕುಳಗೇಡಿಗಳು ಅವರ ಎಂಟಕ್ಷರ ಬಂದರೆ ಆದರೆ ಒಲಿಸುವೆನು ಸಿರಿಯಮ್ಮೆರ ದೋಗ್ಗುರ ಅಹಂಕಾರಕ್ಕೆ ಸಿರಿಯಮ್ಮೆರ ದೋಗ್ಗುರ ಅಹಂಕಾರ ತೆಕ್ಕರಿಸಿದರು ಸೊಕ್ಕಿನೆಂದು ದ್ರೌಪದಿ ನೀನು ದುಃಖಿಸಬೇಡ ನಿನ್ನನ್ನು ಕಂಡು ತೊಳೆದಟ್ಟಿ ಕಂಡ ದುರ್ಯೋಧನ ತೊಳೆಯನ್ನು ಈ ನನ್ನ ಕೊಡದಿಂದ ನಿನ್ನ ಮುರಿಯು ಈ ನಿನ್ನ ಕೇಶಮಣಿಯನ್ನು ಹಿಡಿದು ಕೂರಿಸಬೇಕಾದ ತಂದು ನಿನ್ನ ವಸ್ತ್ರಾಭರಣಕ್ಕೆ ಪ್ರವೇಶಿಸಿದ ಕಿರಾತಕ ದುಶ್ಶಾಸನಗಳನ್ನು ಬಗೆದು ಅವನ ಗುಂಡಿಗೆ ಬಿಸಿ ರಕ್ತವನ್ನು ಸೂತ ಕಾರ್ಯಗಳನ್ನು ತುಂಬಿ ಆ ಕುತಂತ್ರಿ ಚಪುರಿಯ ಕೊಪ್ಪಿನ ಕಪ್ಪನ್ನು ಗೆದ್ದು ಶಾಕಿನಿಯಾಗಿ ಉಂಟನ್ನು ಹೊತ್ತು ಶಾಂತಿ ಸಮಾಧಾನವೇ ಅಗ್ರಯ ಭೀಮಸೇನ ನಿನ್ನ ಹೃದಯಾಂತರದಲ್ಲಿ ಆಗುತ್ತಿರುವ ಭೀಕರ ಹೋರಾಟವನ್ನು ನಾನು ಬಲ್ಲೆ ಸಹೋದರ. ಶಾಂತನ ಪಾಂಡವರ ಅಭಯದಾತನ ಶ್ರೀಕೃಷ್ಣ ಪರಮಾತ್ಮನು ನಮ್ಮ ಪಕ್ಷವನ್ನು ವಹಿಸುವನೆಂದು ಈಗಾಗಲೇ ಅರ್ಜುನನು ಸಮಾಚಾರವನ್ನು ತಂದನು. ಇನ್ನೇನು ಪರಮಾತ್ಮನ ಆಗಮನವೂ ಆಗಬಹುದು. ಮುಂದಿನ ಕರ್ತವ್ಯಗಳ ಬಗ್ಗೆ ಆಲೋಚಿಸೋಣ ಸಹೋದರ.
ಅದು ಶ್ರೀಕೃಷ್ಣ ಪರಮಾತ್ಮೆ ಬರುತ್ತೀರಿ. ಪಾಂಡುಪುತ್ರ ಪ್ರಣಾಮಗಳು ಸ್ವೀಕರಿಸುವ. ಪಾಂಡುಪುತ್ರರೇ, ನಿಮಗೆ ಮಂಗಳವಾಗಲಿ. ಜಯ ಜಯ ಶ್ರೀ ಕೇಶವ, ಜಯ ಜಯ ಶ್ರೀ ಕೇಶವ, ದೀನರ ಬಂಧುವೆ ಜಯ ಜಯ ಶ್ರೀ ಕೇಶವ ಕೃಷ್ಣ ಪರಮಾತ್ಮ. ನಂದ ಕುಮಾರನೇ ನವಗುಣಕಾರನೇ ಪರಮಾತ್ಮ. ನಂದ ಕುಮಾರನೇ ನವಗುಣಕಾರನೇ ಭವಸಾಗರನೇ ಭವಭಯಹರನೇ ಭವಸಾಗರನೇ ಭವಭಯಹರನೇ ದೇವ ದೇವತಿ ಮುರಳೀಧರನೇ ದೇವ ದೇವತಿ ಮುರಳೀಧರನೇ ಭಕ್ತರ ಪರೆಯುವ ಭವ್ಯ ಪ್ರಕಾಶ ಭಕ್ತರ ಪರೆಯುವ ಭವ್ಯ ಪ್ರಕಾಶ ಜಯ ಜಯ ಶ್ರೀ ಹರಿ ಕೇಶವ ಕೃಷ್ಣ. ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನಾದ ಪುರುಷೋತ್ತಮ ಅನುತಾಪದಿಂದ ನೊಂದು ಬೇಡಿದ ನಮ್ಮ ಮರಿ ಆಲಿಸಿ ಬಂದ್ಯಾ ಪ್ರಭು. ನಿನ್ನ ಕೃಪಾದೃಷ್ಟಿಯನ್ನು ಸಂಪಾದಿಸಿರುವ ನಾವುಗಳೆಲ್ಲರೂ ಧನ್ಯರು ಪ್ರಭು, ಧನ್ಯ. ಧರ್ಮನಂದನ, ನನ್ನನ್ನೇಕೆ ಇಷ್ಟೊಂದು ಹೊಗಳುವೆ? ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶವಿರಲಿ. ಅದಂತರಲ್ಲಿ ಕೌರವರಿಂದ ನ್ಯಾಯವಾಗಿ ಸಲ್ಲಬೇಕಿದ್ದ ಅರ್ಧ ರಾಜ್ಯದ ವಿಚಾರದಲ್ಲಿ ಯಾವ ನಿರ್ಧಾರವನ್ನು ಕೈಗೊಳ್ಳುವೆ? ಪರಮಾತ್ಮ, ಅಸ್ಥಿರವಾದ ರಾಜ್ಯದಾಶೆಗಾಗಿ ಗುರು ಹಿರಿಯರನ್ನು ಪ್ರಜಾ ಕೋಟೆಯನ್ನು ಸಕಲ ಬಂಧು ಬಾಂಧವರನ್ನು ಕಳೆದುಕೊಳ್ಳುವುದರಿಂದ ಆಗುವ ಪ್ರಯೋಜನವಾದುದು ಎಂತದೆ. ಉಭಯರು ಶಾಂತಿಯಿಂದ ಬಾಳುವುದು ಮೇಲಲ್ಲವೇ ಇದು ನಂದನ. ಅಂದರೆ ನಿನ್ನ ಮಾತಿನ ಅರ್ಥ? ಪರಮಾತ್ಮ, ಸಮರವು ನೊಲೆನಯ ಸಮರವು ನೊಲೆನಯ ಸಿರಿ ಸಂಪದನಾಸೆಗಾಗಿ ಮುರಕರಿ ಮಹಿಪನಾಗಿ ಪಾಪದವರೇ ಧರಿಸಲಯ ಶಿರದಲ್ಲಿ ಬಂಧು ಬಾಂಧವರ ರಕ್ತದಿಂದ ಅಪವಿತ್ರ ಭೂಮಾತೆಯ ಪವಿತ್ರಗೊಳಿಸಲೆಂದು ಮುಂದೆ ಘೋರಗತ್ಯವನ್ನಿಚ್ಛಿಸಿ ಸಹಿಪೆನೆಂದಿಟದಿ ತೆರಳು ಸಂಧಿಗೆ ಹಾಪದ್ಭವಂದುವೆ ಕರೆ ಮುಗಿದು ಬೇಡುವೆನು ಕೃಷ್ಣ ಕೃಷ್ಣ. ಪರಮಾತ್ಮ, ಧರ್ಮನಂದನ, ಕಾಳಗ ಗೈವದು ಅಸಮತಯಲಡಿ ಕಾಳಗ ಗೈವದು ಅಸಮತಯಲಡಿ ಚಾಲಿಸಬೇಡೆಂದು ಬೇಡುವೆ ದೇವ. ಚಾಲಿಸಬೇಡೆಂದು ಬೇಡುವೆ ದೇವ. ಶಾಂತಿಯಿಂದಲೇ ರಾಜವ ಪಡೆವ
ಶಾಂತಿಯಿಂದಲೇ ರಾಜವ ಪಡೆವ ಅಂಗವ ಮಾಡೆಂದು ಬೇಡುವೆ ದೇವ. ಅಂಗವ ಮಾಡೆಂದು ಬೇಡುವೆ ದೇವ. ಸಮರದಿಂದೋದುವ ಪಾಪದ ಫಲವೇಕೆ? ಸಮರದಿಂದೋದುವ ಪಾಪದ ಫಲವೇಕೆ? ಕದನವು ಬೇಡಲಗೆ ಓ ದೇವ, ಕದನವು ಬೇಡಲಗೆ ಕೃಷ್ಣ. ಪರಮಾತ್ಮ ಎಲ್ಲವನ್ನು ಅರಿತಿರುವ ಮಹಾಮಹಿಮನಾದ ನಿನಗೆ, ಪಾಮರನಾದ ನಾನು ನಿನಗೆ ಹೆಚ್ಚಿಗೆ ಏನಂದು ಹೇಳಲ್ಲ. ನನ್ನಿಂದ ಒಂದು ತುಣುವಾದ ಪ್ರಾಣಿಗೂ ಸಹ ನೋವಾಗುವುದೊಂದು ನಾನು ಸಹಿಸಿದ್ದಾರೆ ಪರಮಾತ್ಮ. ಅಲ್ಲದೆ ಕುರು ಪಾಂಡವರ ದೇಶದಲ್ಲಿ ಉದ್ಭವಿಸಿರುವ ಸಮರಾಂಗಣದಲ್ಲಿ ಎಪ್ಪು ಕಟ್ಟಿರುವ ಭರತ ಭೂಮಾತೆಯ ಶಿರದಲ್ಲಿನ ರಕ್ತದ ಕಣಗಳನ್ನು ಪರಮಾತ್ಮ ಅದು ಯಾವ ಜಲದಿಂದ ಪವಿತ್ರಗೊಳಿಸಲಿದೆಯವಾ? ಪವಿತ್ರಗೊಳಿಸಲಿ. ಆದ್ದರಿಂದ ನೀನೇ ಪಾಂಡವರ ರಾಯಭಾರಿಯಾಗಿ ಪುರುಸಭೆಗೆ ಹೋಗಿ ಆ ದುರ್ಯೋಧನಲ್ಲಿ ಸಂದುಗೊಪ್ಪಿಸಿ ಉಭಯರಲ್ಲಿ ಶಾಂತಿ ಸಂಧಾನವನ್ನು ಸ್ಥಾಪಿಸಿ ಮುಕುಂದ. ಸತ್ಪುರುಷರ ಹೃದಯ ಬಂದಿರುವು ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರವಾದ ಬೋಧನೆ ಇದು. ಯುದ್ಧ ನಡೆದೇ ತೀರಬೇಕು. ಧರ್ಮನಂದನ, ಪರಮಾತ್ಮ ನಿನ್ನ ಮನದ ಅಭಿಪ್ರಾಯವೇನೋ ಧರ್ಮಸಮ್ಮತವಾಗಿದ್ದರೂ ಇದಕ್ಕೆ ನಿನ್ನ ಸಹೋದರರ ಅಭಿಮತ. ಕೃಷ್ಣ, ನಮ್ಮಗಳ ವಿರುದ್ಧ ನಾ ಹೇಳಬೇಕೆ, ನೀ ಕೇಳಬೇಕೆ? ನಾನು ಕೇಳಬೇಕು. ಕೌರವರು ತಂದು ನಮಗೆ ಮಂದಮತಿಯ ಕೌರವರು ತಂದು ನಮಗೆ ಸಂದದು ತಂದೆ ಪಾಂಡು ಜನಕರಾಣೆ ವಂದಿಸುತ್ತೇಡುವೆ ನಿನಗೆ. ತಂದೆ ಪಾಂಡು ಜನಕರಾಣೆ ವಂದಿಸುತ್ತೇಡುವೆ ನಿನಗೆ. ಮಂದಮತಿಯ ಕೌರವರು ತಂದು ನಮಗೆ ಸಲ್ಲದು, ಸಂಧಿ ನಮಗೆ ಸಲ್ಲದು, ಸಂಧಿ ನಮಗೆ ಸಲ್ಲದು. ಕೃಷ್ಣ, ಈಗದೆಯಲ್ಲಿ ರುಂಡ ಕಳೆದು ಆ ದುಷ್ಟ ಪಾಪಿ ಕುರುವಂತ ಈಗದೆಯಲ್ಲಿ ರುಂಡ ಕಳೆ ಚಲನೆ ಅವರ ಗರ್ಭಸಿ ರಕ್ತಪಾನ ಮಾಡುವೆ, ರಕ್ತಪಾನ ಮಾಡುವೆ, ಆ ರಕ್ತಪಾನ ಮಾಡುವೆ. ಕೃಷ್ಣ, ನಮ್ಮಗಳ ಅಭಿಪ್ರಾಯಗಳನ್ನು ಯಾರು ಯಾವಾಗ ಅನುಷ್ಠಾನಗೊಳಿಸುವರು ನೀವೇ ಹೇಳಿ ಕೃಷ್ಣ. ಅನುಜರ ಅಭಿಮತಗಳಿಗೆ ಅಡ್ಡಲಾಗಿ ಈ ಅಗ್ರಜನ ಗೊಡ್ಡು ಧರ್ಮದ ಕಟ್ಟು ಬೃಹದಾಕಾರವಾದಂತೆ ಭದ್ರವಾಗಿ ಬೆಳೆಸುತ್ತದೆ. ಅದನ್ನು ಛೇದಿಸಿ ಮುನ್ನುಗ್ಗೋಣವೆಂದರೆ ಬಾತೃ ಎಂಬ ಪಾಶ ನಮ್ಮನ್ನು ಅಂಧರನ್ನಾಗಿ ಮಾಡಿದೆ. ಧರ್ಮ ಭ್ರಷ್ಟರ ಹುಟ್ಟರಿಸಿ ಪುಂಡರ ತತ್ಪರಿಷ್ಠೆಯನ್ನು ಮೆತ್ತಿ ಆ ಪುಂಡರ ಜಾತಗಳನ್ನು ಚಾಲಾಡಿಸಿ ಈ ನನ್ನ ವಜ್ರ ಮುಷ್ಟಿಯಿಂದ ಪುಡಿಗಟ್ಟಿ ಎಲ್ಲರ ಸಂಘರ್ಷಗಳಿಗೆ ದುಡ್ಡಿದ್ದವರನ್ನು ನೀಡಿ ಎಲ್ಲರನ್ನು ಸಂಸುಷ್ಟರಾಗಿ ಮಾಡೋಣವೆಂದರೆ ಈ ಅಗ್ರಜನ ಧರ್ಮನಿಷ್ಠೆ, ಪ್ರತಿಷ್ಠೆ, ಪರಾಕಾಷ್ಠೆಯನ್ನು ಮೆಟ್ಟಿ ನಮ್ಮೆಲ್ಲರನ್ನು ಚಿಂತೆಗೀಡು ಮಾಡಿದೆ. ಸುಡಬೇಕು ನಮ್ಮ ಈ ಎಡೆ ಜನ್ಮವನ್ನು. ಭೀಮಸೇನ, ನೀನು ಸಹ ಸಂಧಿಗೆ ಸಮ್ಮತಿಸಿದಂತೆ ಇನ್ನು ಅರ್ಜುನ. ವಾಸುದೇವ, ಅಗ್ರಜನ ಮಾತನ್ನು ಅನುಮೋದಿಸಿ ನಮ್ಮನ್ನೇಕೆ ಸಜೀವವಾಗಿ ಕೊಲ್ಲುವೆ? ಆದಿಯಿಂದಲೂ ಅಪಮಾನ, ಅಪಜಯ, ಅರಿಷ್ಟಗಳೇ ನಮ್ಮ ಇಷ್ಟ ದಯಮಾಡದು. ಅವುಗಳನ್ನೆಲ್ಲ ಆದಷ್ಟು ಬೇಗ ತೊಲಗಿಸಿ ಮುಂಬರಲು ಪ್ರಯತ್ನ ಪಟ್ಟರೆ ಈ ಅಗ್ರಜ ನಮ್ಮ ಮಮಕಾರದ ಪೆಟ್ಟು ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ಛೇ ಛೇ,
ಧಿಕ್ಕಾರವಿರಲಿ ಈ ನಮ್ಮ ಹೇಳಿ ಜನ್ಮಕ್ಕೆ. ಅರ್ಜುನ, ನೀನು ಸಹ ಸಂಧಿಗೆ ಸಮ್ಮತಿಸಿದಂತೆಯೇ ಇನ್ನು ಮಹಾಮೇಧಾವಿಗಳಾದ ನಕುಲ ಸಹದೇವರು ಅಣ್ಣನ ಮಾತನ್ನು ತಿರಸ್ಕರಿಸುವರೇ? ಸಹೋದರಿ ದೃಪದನಂದಿನಿ, ಏಕಮ್ಮ ಕಿನ್ನಳಾಗಿ ನಿಂತಿರುವೆ. ನಿನ್ನ ಪತಿಗಳ ಅಭಿಪ್ರಾಯವು ನಿನಗೂ ಧರ್ಮಸಮ್ಮತ ತಾನೇ? ಅಣ್ಣ, ಮಡದಿಗಾದ ಅಪಮಾನದ ಕಡೆಗೆ ಲೇಷವೂ ಗಮನ ಕೊಡದೆ ಬಾರಿ ಬಾರಿಗೂ ಸಂಧಿಗಾಗಿಯೇ ಪ್ರಯತ್ನಿಸುತ್ತಿರುವ ಈ ನನ್ನ ಪತಿಗಳ ಅಭಿಪ್ರಾಯವನ್ನು ಧರ್ಮಸಮ್ಮತವೆಂತಲೂ ನ್ಯಾಯಸಮ್ಮತವೆಂತಲೂ ಹೇಗೆ ಹೇಳಲಿ ಅಣ್ಣ, ಹೇಗೆ ಹೇಳಲಿ? ಗುರು ದ್ರೋಣ ಭೀಷ್ಮರಿರಲು ನನ್ನ ಪತಿಗಳೇ ವರದಿರಲು. ಗುರು ದ್ರೋಣ ಭೀಷ್ಮರಿರಲು ನನ್ನ ಪತಿಗಳೇ ವರದಿರಲು. ಕರತಟ್ಟಿಗೆ ಮೆರೆದು ತುರುಬಿಗೆ ಕೈ ಚಾಚಿ ವಸ್ತ್ರಾಪಹರಣವಗೈದು ಕರತಟ್ಟಿಗೆ ಮೆರೆದು ತುರುಬಿಗೆ ಕೈ ಚಾಚಿ ವಸ್ತ್ರಾಪಹರಣವಗೈದು ಬೆತ್ತಲೆಯ ನಿಲೆಯಂತೆಲ್ಲ ಬೆತ್ತಲೆಯ ಮಾಡಲೆಣಿಸಿದರು. ಬೆತ್ತಲೆಯ ನಿಲೆಯಂತೆಲ್ಲ ಬೆತ್ತಲೆಯ ಮಾಡಲೆಣಿಸಿದರು. ನೆರೆದ ಸಭಾಂಗಣದೇ ಜನಾರ್ದನ ವೇಣುಲಿನ ಪ್ರವೀಣ ಕೃಷ್ಣ. ಅಣ್ಣ, ಹೀಗಿರುವಾಗ ನಾನೇನೆಂದು ಹೇಳಲಿ? ಧರ್ಮವೆಂದು ಹಗಲಿರುಳು ಹಂಬಲಿಸುತ್ತ ಜೂಜಿನ ವ್ಯಾಮೋಹವು ತಲೆಗೇರಿ ಕಡೆಗೆ ಕೈ ಹಿಡಿದ ಧರ್ಮ ಪತ್ನಿಯನ್ನೇ ದ್ಯೋತದಲ್ಲಿ ಪಡವಾಗಿಟ್ಟು ಸೋತ ಧರ್ಮಪ್ರಭು ಇವರ ಅಭಿಪ್ರಾಯ ಧರ್ಮಸಮ್ಮತ ಹಾಗೂ ನ್ಯಾಯಸಮ್ಮತ. ಇವರು ನನ್ನ ಪತಿ. ಇನ್ನು ಭೀಮಸೇನ ಬಂಡಿ ಅನ್ನವನ್ನು ತಿನ್ನುತ್ತಿದ್ದ ಆ ಭಂಡ ಬಕನನ್ನೇ ಕೊಂದ ಮಹಾನ್ ದೋರ್ದಂಡ. ಬೇಕೆ ಬೇಕು ಈ ಗದಾ ದಂಡ. ಇದನ್ನು ಬಿಸಿಟು ಕೈಯಲ್ಲಿ ಸೌಟು ಹಿಡಿದುಕೊಳ್ಳಿ, ಸಾಕು ಮಾಡಿ. ಇನ್ನು ಅರ್ಜುನ, ಪಾರ್ಥ, ಫಲ್ಗುಣ, ಕಿರೀಟಿ, ಶ್ವೇತವಾಹನ, ಓಹೋ ದಶನಾಮಧಾರಿ ಆ ಪರಶುವನನ್ನೇ ಮೆಚ್ಚಿಸಿ ಪಾಶುಪತಾಸ್ತ್ರವನ್ನು ಪಡೆದ ಪರಮ ವೀರ ಅಲ್ಲವೇ? ನಿಮಗೇಕೆ ಬೇಕು ಈ ಗಾಂಧೀವ? ಅದನ್ನು ಬಿಸಿಟು ಕೈಗಳಿಗೆ ಬಳೆಗಳನ್ನು ಕಟ್ಟಿಕೊಳ್ಳಿ. ಅಣ್ಣ, ಸಹೋದರಿ, ಇವರಾರು ನನ್ನ ಪತಿಗಳಲ್ಲ. ಇವರೆಲ್ಲ ನನ್ನ ಪಾಲಿನ ಮೃತ್ಯು ಸ್ವರೂಪಗಳು. ಅಣ್ಣ, ಸಹೋದರಿ, ನಿಮ್ಮ ಬೆಂಬಲ ಒಂದಿದ್ದರೆ ಸಾಕಣ್ಣ. ನನ್ನ ಪ್ರತಿಜ್ಞೆ ನೆರವೇರಬೇಕಾದರೆ ನಾನೇ ರಣಧುರ್ಗೆಯಾಗಿ ರಣರಂಗವನ್ನು ಪ್ರವೇಶಿಸಿ ನನ್ನ ಶತ್ರುಗಳನ್ನೆಲ್ಲ ನಾನೇ ನಾಶ ಮಾಡುತ್ತೇನೆ. ಇಲ್ಲವಾದರೆ ಅಗ್ನಿಪುತ್ರಿಯಾದ ನಾನು ಅಗ್ನಿಯಲ್ಲೇ ಬೆಂದು ಪ್ರಾಣತ್ಯಾಗ ಮಾಡಿಕೊಳ್ಳುವೆನು ಅಣ್ಣ, ಪ್ರಾಣತ್ಯಾಗ ಮಾಡಿಕೊಳ್ಳುವೆನು ಅಣ್ಣ. ಈಗ ಚೆನ್ನಾಯಿತು. ಸಹಚರರ ಇವರ ಅಭಿಪ್ರಾಯವು ಒಂದಾದರೆ ಈ ನನ್ನ ಸಹೋದರಿಯ ಅಭಿಪ್ರಾಯವು ಒಂದಾಯಿತು ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ ಕೃಷ್ಣ? ಅದಕ್ಕೆ ನೀನೇನು ಮಾಡಿಯೇ? ಈಕೆ ಅಭಿಪ್ರಾಯವು ಈಗ ಆಯ್ತಲ್ಲ ಎಂದು ಹೇಳಿದನಷ್ಟೇ. ಕೃಷ್ಣ, ನನ್ನ ಕೆಚ್ಚೆದೆಗೆ ಕಿಚ್ಚನ್ನಿಕ್ಕುವ ಕುಯುಕ್ತಿಯತ್ನ ಮಾಡಬೇಡ ಕೃಷ್ಣ. ಈಗ ನಾನು ಬಾಯ್ತರದ ಅಗ್ನಿ ಪರ್ವತವಾಗಿದ್ದೇನೆ. ಆ ಜಾಗರಣದಲ್ಲಿ ಎಲ್ಲರ ಮಾತುಗಳು ಬ್ರಹ್ಮ ಹೋಗಿಬಿಡುತ್ತವೆ. ಏಕೆ? ಇವಳೇಳಿದ್ದನ್ನು ನೀನು ಕೇಳಿದೆಯಲ್ಲ? ಏಕೆ ನೀನು ಕೇಳಲಿಲ್ಲವೇ?
ಕೃಷ್ಣ, ನನ್ನ ಮನದಲ್ಲಿ ಮುಳುಗುತ್ತಿರುವ ಭೀಕರ ದ್ವೇಷಕ್ಕೆ ಕೊಳ್ಳಿಯ ನಿಡಬೇರೆ ಕೃಷ್ಣ. ಇವಳಾಡುತ್ತಿರುವ ಮಾತುಗಳನ್ನು ಕೇಳುತ್ತಿದ್ದರೆ ಬೆಳದಿಂಗಳಲ್ಲಿಯೂ ಮೈ ಬೆಳೆದಂತಾಗುತ್ತಿದೆ. ಆದರೆ ಅಕ್ರೋಧನ ಆಜ್ಞೆಯ ಮುಂದೆ ಆ ಮಾತುಗಳನ್ನು ಕೇಳಿ ಪ್ರಯೋಜನವಾದರೆ ಏನು ಕೃಷ್ಣ? ಪ್ರಯೋಜನವೋ ಅಪ್ರಯೋಜನವೋ ನನಗೊಂದೂ ತಿಳಿಯದಯ್ಯ. ಒಟ್ಟಿನಲ್ಲಿ ಸತಿ ಹರ್ಧನಾದವನು ಆಲಿಸುವುದು ಪತಿಗಳಾದ ನಿಮ್ಮ ಕರ್ತವ್ಯವಲ್ಲವೇ? ಈ ಪ್ರಶ್ನೆಯನ್ನು ನನಗೆ ಏಕೆ ಕೇಳಿದೆ? ಇನ್ನುಳಿದ ನಾಲ್ಕು ಅದಕ್ಕೆ ಅವಳಿಗೆ ಪತಿಗಳಲ್ಲವೇ? ಅವರೇ ಅದನ್ನು ಬಗೆಹರಿಸರಿ. ಅದಕ್ಕೂ ಈ ಪ್ರಚಂಡ ಭೀಮನಿಗೂ ಯಾವ ವಿಧವಾದ ಸಂಬಂಧವೂ ಇಲ್ಲ. ಅಬ್ಬಾ, ಸಂಬಂಧವಿಲ್ಲದೆ ಅಂದು ಪುರಸಭೆಯಲ್ಲಿ ಪಂಡ ದುಶ್ಯಾಸನಗಳ ಗುಂಡಿಗೆಯ ಬಿಸಿರತ್ತವಿ ಬಡತಿ ಪಾಂಚಾಲಿಯ ಪಿರುಮುಡಿ ಕಟ್ಟುತ್ತನಿನ ಗನಗದ ದಂಡದಿ ದುರ್ಯೋಧನ ತೊರಿಮುಡಿದು ಪುಡು ನುಡಿದೆಯೋ ನೀನನ್ನು ಗಂಡಗಲಿ ಡಂಬದ ನುಡಿಗಳ ಭಾವ ಮರೆತೆಯೋ ಮರೆತಿ ನಿದ್ರೆವಳಿಯೋ ಇಡಿಂಬ ಮನೋಹರ. ಆಡಗಾಲಿ ಈ ನಿನ್ನ ಕುಹರ ಕಂಕದ ನೋಡಿ ಕಣ್ಣೀರು ಕರೆಯದಿರುವಲ್ಲವೇ? ಈ ನಿನ್ನ ಕಣ್ಣೀರಿನ ಬದಲಾಗಿ ಹಾಗೆ ಎಂಗಳ ಕಣ್ಗಳಲ್ಲಿ ಸಹಸ್ರಾರು ಮಿಡಿ ಕಂಪನಿಯನ್ನೇ ನಾತರಿಸುವೆ. ಆ ಕಾಲೆಯ ಮನೆ ಕೌರವರ ಬೆಂಬಲವಾಗಿ ನಿಂತರು ಗುರುಕುಲ ಸಮುದ್ರದ ಕೆಳಗೆ ತರುವೆನ ದುರ್ಯೋಧನ ದುಶ್ಯಾಸನೆಂಬ ದುಷ್ಟ ಕೀಟಗಳ ಆ ದುರೊಳಗಿದಾದಾಗ ದುಶ್ಯಾಸನ ಒಡೆದ ಬಯಲು ಆ ದುಷ್ಟ ದುರ್ಯೋಧನ ತೊಡೆಯ ಮುರಿದು ನಂತರ ಕಟ್ಟಿಸುವೆ ಈ ನಿನ್ನ ಬಿರುಮುಡಿ. ಧ್ರುವನನ್ನೇ ನೀನು ಚಿಂತಿಸಬೇಡ. ಈ ಇಡಂಬಾಂತಕ ಬಕಾಸುರ ಸಂಹಾರಿ ಸಿಂಹ ಚೇತನ ಸಿಂಹ ಘೋರ ಗರ್ಜನೆಯಿಂದ ಆ ಕುರುಕುಲವಿನ್ನೆತ್ತಣೋಪಾತ ಕೇತು ಹಾಕುಂಡಿ ಕೌರವರ ಕರಗಾರಿಯತ್ತಿರುತ್ತೇನೆ. ನರಕಮರ್ದನ ಕೇಳನ್ನ ಅಭಿಮತ ಕಾಲೋಡ ಗುಡುಗಿ ಗುಡುಗಿ ಈ ಭೂಮಿ ನಡಗಿ ನಡಗಿ ಹುಟ್ಟಿದ ಅಗಸದಲ್ಲಿ ಸಪ್ತಸಾಗರ ಕಾಲೋಡ್ ಗುಡುಗಿ ಗುಡುಗಿ ಈ ಭೂಮಿ ನಡಗಿ ನಡಗಿ ಹುಟ್ಟಿದ ಅಗಸದಲ್ಲಿ ಸಪ್ತಸಾಗರ ಗುಡುಗಿ ಗುಡುಗಿ ಈ ಭೂಮಿ ನಡಗಿ ನಡಗಿ ಹುಟ್ಟಿದ ಅಗಸದಲ್ಲಿ ಸಪ್ತಸಾಗರ ಹುಟ್ಟಿನ ರಭಸದಲ್ಲಿ ಸಪ್ತ ಸಾಗರದಲ್ಲಿ ಗೋಲ್ಕೆರೆಯಲ್ಲಿ ಆ ಕುನ್ನಿ ಕೌರವರ ಎಡಬಗೆದು ರಕ್ತಪಾನ ಮಾಡಿ ಅವರ ರುಂಡ ಮುಂಡಾಳು ತಂದು ಬಿಸಾಡುವೆ ನಿನ್ನ ಮಗನಲ್ಲಿ. ನರಕಮರ್ದನ ದಯಮಾಡಿ ಈ ಸಂಧಿಯನ್ನು ನಿರಾಕರಿಸಿ. ಹೌದು ಜನಾರ್ದನ, ವಿಷಸರ್ಪಕ್ಕೆ ಹಾಲುಣಿಸಿ ಕನಿಕರಿಸಿದರೆ ಅದರ ವಿಷವು ಅಮೃತವಾಗಿದೆ. ಮರೆತರೇಕೆ ಹಿಂದೆ ನಮಗೆ ನಾನಾ ವಿಧವಾದ ಕಷ್ಟ ಕ್ಲೇಶಗಳು ಉಂಟು ಮಾಡಿದ ಆ ಪಾಷಾಣದೊಡನೆ ನಮಗೆ ಸಂಧಿಯೇ ಛೇ ಮೆಚ್ಚಿಸಿ ಪಡೆದನೆ ಪಾಶುಪತಾಸ್ತ್ರ ಕೃಷ್ಣ ಪಾಲಾಕ್ಷಣ ಮೆಚ್ಚಿಸಿ ಪಡೆದನೆ ಪಾಶುಪತಾಸ್ತ್ರ ವಿಧ ವಿಧ ಅಸ್ತ್ರ ಪ್ರಯೋಗದಿ ಗಳಿಸಿದೆ ನಾವು ವಿಜಯನೆಂಬ ಪೆಸರ ಹರೆಗಳಮ್ಮ ತಗೈಲ್ ಅಭಿತೋತ್ತಮದಿಮ್ರಿಹ ಹರೆಗಳಮ್ಮ ತಗೈಲ್ ಅಭಿತೋತ್ತಮದಿಮ್ರಿಹ
ಅನುಜರಂದು ಈ ಪರಿನೋಯಿಸುವುದು ತರವೇ ಧರ್ಮಜಯೇ. ಸಾಕೆ ನುಡಿ ಸಹಿಸಲಾರೆ ಮರಳು ಸಾಕೆ ನುಡಿ ಸಾಕೆ ನುಡಿ ಸಹಿಸಲಾರೆ ಮನದು ಸಾಕೆ ನುಡಿ ಬಿಲ್ಲು ವಿದ್ಯೆಯೋಳು ಜಡನೆನಿಸಿನಾನು ಬಿಲ್ಲು ವಿದ್ಯೆಯೋಳು ಜಡನೆನಿಸಿನಾನು ಗುರು ವಂಶವನ್ನೇ ತೆರೆದ ನದಿಗೆಲ್ಲೆ ಗುರು ವಂಶವನ್ನೇ ತೆರೆದ ನದಿಗೆಲ್ಲೆ ಸಾಕೆ ನುಡಿ ಸಹಿಸಲಾರೆ ಮನದು ಸಾಕೆ ನುಡಿ. ವೀರಪಾತನ ಜಾಲೆಯ ಬಗೆಗೋ ವೀರಪಾತನ ಹೆಸರಿದನು ವೀರಕೈಮನ ಜಾಲೆಯ ಬಗೆಗೋ ವೀರಪಾತನ ಹೆಸರು ಸಾಕೆ ನುಡಿ ಸಹಿಸಲಾರೆ ಮನದು ಸಾಕೆ ನುಡಿ ಸಾಕೆ ನುಡಿ ಸಾಕೆ ನುಡಿ. ವಾಸುದೇವ ರಮಣಿ ಮಣಿಯಾದ ದ್ರೌಪದಿಯನ್ನು ಅಸುರೇ ಎಂದು ನಿಂದಿಸಿದ ಆ ನೀಚ ಕರ್ಣ ಶಿರಸನ್ನು ಛೇದಿಸಿದ ಹೋದ ಪಕ್ಷದಲ್ಲಿ ಈ ಪಾರ್ಥ ನಿದ್ದೇನು ಪ್ರಯೋಜನ? ಮುಖ್ಯವಾಗಿ ಪಾಂಡವರ ಕೀರ್ತಿ ಪ್ರತಿಷ್ಠೆಗಳು ಈ ಚಂದ್ರಾರ್ಕವಾಗಿ ಉಳಿಯಬೇಕಾದರೆ ನೀವು ಈ ಸಂಧಿಯನ್ನು ನಿರಾಕರಿಸಲೇಬೇಕು, ಯುದ್ಧವನ್ನು ಗೆಲ್ಲಬೇಕು. ಪರಮಾತ್ಮ ಭೀಮಸೇನ, ಧರ್ಮನಂದನ, ನಿನ್ನ ಸಹೋದರರು ಭಾತೃ ಎಂಬ ಮಮಕಾರದಿಂದ ಬಹಿರಂಗದಲ್ಲಿ ಹೇಳಿಕೊಳ್ಳದೆ ಅವರ ಅಂತರಾಂಗಣದಲ್ಲಿ ಸೇಡಿನ ಜ್ವಾಲೆ ದಗದಗನೆ ಹತ್ತಿ ಉರಿಯುತ್ತಿರುವುದು. ಇಂತಹ ಸಮಯದಲ್ಲಿ ಯಾವ ನಿರ್ಧಾರವನ್ನು ಕೈಗೊಳ್ಳುವೆ? ಪರಮಾತ್ಮ ಹರಿ ಸಾರ್ವಭೌಮನೇ ಮರೆ ಹೋಗಿ ಬೇಡುವೆನಯ್ಯ. ಹರಿ ಸಾರ್ವಭೌಮನೇ ಮರೆ ಹೋಗಿ ಬೇಡುವೆನಯ್ಯ. ಕರುಣದಿ ಕೃಷ್ಣ ಕರುಣದಿ ಕಾಡೊಳು ಕಣ್ಣೆರಡು ಒರೆಸವ ಕಳೆದೆವು ನಾವು. ಪರಮಾತ್ಮ ಕಾಡೊಳು ಕಣ್ಣೆರಡು ಒರೆಸವ ಕಳೆದೆವು ನಾವು. ಸ್ವಾನಕ್ಕೂ ಬೇಡುವ ತಂದೆ ಈ ನಮ್ಮ ಕಷ್ಟಗಳು. ಸ್ವಾನಕ್ಕೂ ಬೇಡುವ ತಂದೆ ಈ ನಮ್ಮ ಕಷ್ಟಗಳು. ಹರಿ ಸಾರ್ವಭೌಮನೇ ಮರೆ ಹೋಗಿ ಬೇಡುವೆನಯ್ಯ. ಕರುಣದಿ ಕೃಷ್ಣ ಕರುಣದಿ. ಪರಮಾತ್ಮ ಧರ್ಮನಂದನ, ಅಜ್ಞಾತವಾಸವ
ಕಳೆದೆವೋ ಅಜ್ಞಾತವಾಸವ ಆಜ್ಞೆಗಿನ್ ಕಳೆದೆವೋ ಮರು ಜನ್ಮ ನೀಡುವುದಾದರೆ ನರ ಜನ್ಮ ಬೇಡುವ ತಂದೆ ಮರು ಜನ್ಮ ನೀಡುವುದಾದರೆ ನರ ಜನ್ಮ ಬೇಡುವ ತಂದೆ ಹರಿ ಸಾರ್ವಭೌಮನಿನ್ನೊಳ್ ಮರೆವೋಕಿ ಬೇಡುವೆನಯ್ಯ ಕರುಣದಿ ಪಾಲಿಸಮ್ಮನು ಕೃಷ್ಣ ಕರುಣದಿ ಪಾಲಿಸಮ್ಮನು ಕೃಷ್ಣ ಪರಮಾತ್ಮ ಧರ್ಮನಂದನ, ಇದೆಲ್ಲವನ್ನು ನನ್ನ ನಿರ್ಧಾರವೇನಿದೆ ಇದೆಲ್ಲವನ್ನು ನಿನ್ನ ನಿರ್ಧಾರವೇ. ಇದೆಲ್ಲ ಅವಶ್ಯ ಮನೋಭಕ್ತಂ ಕೃತ್ಯಂ ಕರ್ಮಂ ಎಂಬ ಆರೋಕ್ತಿಯಂತೆ ನನ್ನ ದೇವ ಸ್ವಾಮಿ ಇದೆಲ್ಲವನ್ನು ನೋಡಿ ಹೇಳಿ ಕೇಳಿ ನನ್ನ ಬುದ್ಧಿಗೆ ಮಂಕಲು ನನ್ನ ಸಮಸ್ತ ಜೀವನವನ್ನರ್ಥ ಮಹಾಪ್ರಭು ನಿನ್ನ ಕೃಪೆ ಇದ್ದಂತೆ. ಧರ್ಮನಂದನ, ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿ ನಡೆಯಲೇಬೇಕು. ಭೀಮಾರ್ಜುನರ ಸೇಡಿನ ಜ್ವಾಲೆ ಹಾರಲೇಬೇಕು. ಈ ನನ್ನ ಸಹೋದರಿಯ ಕಣ್ಣೀರಿನ ಕಾಲವೇ ಬತ್ತಿ ಹೋಗಲೇಬೇಕು. ಈ ಸಂಧಿಯಿಂದ ಸರ್ವರಿಗೂ ಶ್ರೇಷ್ಠ. ಈ ಸಂಧಿಗಾಗಿಯೇ ನಾಳಿನ ಹಸ್ತಿನಾವತಿಯ ಕುರುಸಭೆಗೆ ಆಗಲಿ ಪರಮಾತ್ಮ, ತಮ್ಮ ಕೃಪೆ ಇದ್ದಂತೆ ಆಗಲಿ. ಸಹೋದರಿ ಧರ್ಮ ಪ್ರಭುವಿನ ಮಾತಿಗೆ ಕಟ್ಟು ಬಿದ್ದು ಸಂಧಿ ಮಾಡಿಕೊಂಡು ಬರಲು ಹೊರಟಿರುವೆಯ. ಎಷ್ಟೇ ಆದರೂ ಈ ನನ್ನ ಬಿಚ್ಚಿದ ಮುಡಿಯನ್ನು ಮುಡಿಗಟ್ಟಿಸುವ ಭಾರವು ನಿಮ್ಮದಲ್ಲವೇ ಅಣ್ಣ? ಚಿಂತೆ ಪಡದಿರು ನೀ, ಚಿಂತೆ ಪಡದಿರು ನೀ, ಶಾಂತಿಯ ತಾಳೆ ಸದೆಯೇ ನಿನ್ನಯ ಮನದಿ, ಚಿಂತೆ ಪಡದಿರು ನೀ. ವ್ಯಾಕುಲ ಪಡಲೇಕೆ ಮೃದು ಹೃದಯದವಳಿಗೆ ಮರೆವೆನು ನಿಮ್ಮ ಪುರವೈರಿ. ವ್ಯಾಕುಲ ಪಡಲೇಕೆ ಮೃದು ಹೃದಯದವಳಿಗೆ ಮರೆವೆನು ನಿಮ್ಮನು ಪುರವೈರಿ. ನೀನಸು ನಗುತ್ತಿರೆ ಎಲ್ಲ ಮನಗೆ ಶಾಂತಿ, ನೀನಸು ನಗುತ್ತಿರೆ ಎಲ್ಲ ಮನಗೆ ಶಾಂತಿ. ನಿಮ್ಮ ಹೇಳಿಗೆಗಾಗಿಯೇ ಮರೆತಿಯ ವಿಶ್ರಾಂತಿ. ನಿಮ್ಮ ಹೇಳಿಗೆಗಾಗಿಯೇ ಮರೆತಿಯ ವಿಶ್ರಾಂತಿ. ವಿಜಯ ನಮಗಿಂದು ಒದಗಿ ಬಂದಿರು, ಚಿಂತೆ ಪಡದೆ ನಿಶ್ಚಿಂತೆ ಎಂದಿರು. ವಿಜಯ ನಿಮಗಿಂದು ಒದಗಿ ಬಂದಿರು, ಚಿಂತೆ ಪಡದೆ ನಿಶ್ಚಿಂತೆಯ ಚಿಂತೆ ಪಡದಿರು. ಶಾಂತಿಯ ತಾಳೆ ಸದೆಯೇ ನಿನ್ನಯ ಮನದಿ, ಚಿಂತೆ ಪಡದಿರು. ಮತಸಿದ ಕೌರವರ ಮೂಲವ ಸಂಹರಿಸಿ ಅಂಡವ ಕೀರ್ತಿಯ ಮುಗಿಲಲ್ಲಿ ಮೆರೆಸಿ. ಅಣ್ಣ
ಹಾರಿಸಿ ಪಾಂಡವ ಕೀರ್ತಿಯ ಮುಗಿಲಲ್ಲಿ ಮೆರೆಸಿ ನಿನ್ನಯ ಮನದ ಬೇಗೆಯನ್ನು ತಂದಿಸಿ ಅಣ್ಣ ನಿನ್ನಯ ಮನದ ಬೇಗೆಯನ್ನು ಅಂದಿಸಿ ಸರ್ಪಲಾಂಛನದ ತರ್ಪವ ಮುರಿವೆ ಕಪಿತ್ವ ಜನನೆ ವಿಜಯದಿ ನಡೆಸಿವೆ ಆಹಾ ಸರ್ಪಲಾಂಛನದ ದರ್ಪವ ಮುರಿವೆ ಕಪಿತ್ವ ಜನನ ವಿಜಯದಿ ಮರೆಸುವೆ ಚಿಂತೆ ಪಡದಿರುನೆ ಶಾಂತಿಯ ತಾಳೆ ಸಲಹೆ ನಿನ್ನಯ ಮನದಿ ಚಿಂತೆ ಮನದೊಳು ಚಿಂತೆ ಮನದೊಳು ಚಿಂತೆ ಪಡದಿರುನೆ ಸದೈರ ಸತದೇಹಗಳನ್ನು ಊದಿಟ್ಟ ವಸುಂಧರ ಸ್ಥೂಲ ಗರ್ಭದಿಂದ ಅವಿರ್ಪಿತವಾದ ಹೃದಯಾಂಗದ ಕಾಡ್ಗಿಚ್ಚು ಕರ್ಕಶನರ ಪಶುಗಳ ಅಮಾನುಷ ಕಥಾರೂಪದ ಸೇಡು ಸದಾ ಚಿತ್ರಗಳಿಂದ ಈ ಶಕುನಿಯ ರೋಷಾವೇಶದ ವಿಷದಾಹಕ್ಕೆ ಮಧುಪಾನ ಇಲ್ಲ ಇಲ್ಲ ಒಂದು ರಕ್ತಪಾನ ನಿನ್ನ 99 ಮಂದಿ ಸಹೋದರನ್ನು ನಿರ್ಮೂಲ ಮಾಡಿ ಸ್ಮಶಾನದಲ್ಲಿ ಹೋಗಿದ್ದ ಆ ದುರ್ಯೋಧನ ಏನು ಮಾಡಿದೆ? ನಿನ್ನ ಶಮನ ಏನಾಯಿತು? ನಿನ್ನ ಪ್ರತಿಕ್ರಿಯೆಯಲ್ಲಿ ಹೋಯ್ತು ಎಚ್ಚರನಾಗು. ಸತ್ತು ಸತ್ತು ಈ ಸೌಬಲ ರಾಜಶಕುನಿಯ ಆಶ್ವಾಸನೆಗಳನ್ನೇ ಅಳ್ಳಗಳೇ ಇದ್ದಿರುವ ಅಧಮ ಮರಳುಗಳೇ ಸದ್ದು ಏನೀ ಕುಕ್ಷಿ ಬಗೆವ ಕುಹಕ ಗಂಟದ ಕರ್ಕಶ ಕೇಕೆ ಏನೀ ಪ್ರಳಯಾಗ್ನಿ ಜ್ವಾಲೆಯನ್ನೇ ಪ್ರಚೋದನೆಗೈಯುತ್ತಿರುವ ಪ್ರಚಂಡ ಮಾರುತಾಂಡವ ಅಖಂಡ ಭರತ ಖಂಡಕ್ಕೆ ಕುಕ್ಷಿಕತೆಯನ್ನೇ ತಲ್ಲಣಿಸುವಂತೆ ಮಾಡಬಲ್ಲ ಪ್ರವೀಣ ಮಾತ್ಸರ್ಯನು ಮಹಾನಿಪುಣನು ವಿದ್ಯಾ ವಿಶಾರದನು ಆದ ಈ ಸೌಬಲ ರಾಜಶಕುನಿಯೊಡನೆ ನಿಮ್ಮಗಳ ಸರಸ ಸಲ್ಲಾಪ ದಗದಗ 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 ನೆದ್ದಿದೆ ದ್ವೇಷದ ಜ್ವಾಲೆ ದಹಿಸುತ್ತಿರುವುದು ಲೋಕ ಕರಾಳ್ ದಗದಗ ನೆದ್ದಿದೆ ಅಗ್ನಿಯ ಜ್ವಾಲೆ ಉಳಿಯುವುದೆಂತೋ ಕುರುವಂಶದ ಐ ದಗದಗ 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 ನೆದ್ದಿದೆ ಅಗ್ನಿಯ ಜ್ವಾಲೆ ಉಳಿಯುವುದೆಂತೋ ಕುರುವಂಶದ ದಗದಗ ನೆದ್ದಿದೆ ಅಗ್ನಿಯ ಜ್ವಾಲೆ ಉಳಿಯುವುದೆಂತೋ ಕುರುವಂಶದರು ಅಯ್ಯೋ ಅಳಬೇಡಿ 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 ನನ್ನ ಹತಭಾಗ್ಯ ಸಹೋದರರೇ ಅಳಬೇಡಿ ಸೋಲಿಸಿ ನಮ್ಮನ್ನು ಕುರುಪತಿ ತಂದನು ಸೋಲಿಸಿ ನಮ್ಮನ್ನು ಕುರುಪತಿ ತಂದನು ಹಸ್ತಿನವತಿಯ ಸೆರೆಯೊಳಗಿಟ್ಟನು ಅಣ್ಣ ತಮ್ಮಂದಿರು 100 ನಾವು ಮಂದಿರು 100 ನಾವು ನಮಗೋದಾಗಿತ್ತು ಸೆರೆಮನೆಯ ಸಾವು ಸೆರೆಮನೆಯ ಸಾವು ಸೆರೆಮನೆಯ ಸಾವು ದುರ್ಯೋಧನ ಪಾಪಿ ವಂಚಕ ದ್ರೋಹಿ ಕುಲದ್ರೋಹಿ ಜೈ ನೋರ್ವರಲ್ಲೊಬ್ಬನೇ ಉಳಿದಿಹನೀಗ ನೋರ್ವರಲ್ಲೊಬ್ಬನೇ ಉಳಿದಿಹನೀಗ ತೀರಿಸಲನುಜರ ಸಾಲವ ಬೇಗ ಎಮ್ಮರವಾಗಿದೆ ಎಣ್ಣೆಯ ಸೇಡು ಎಮ್ಮರವಾಗಿದೆ ಎಣ್ಣೆಯ ಸೇಡು ಸ್ಮಶಾನವೆನಿಪುದು ಕೌರವನ ಸ್ಮಶಾನವೆನಿಪುದು ಕೌರವನ ಸ್ಮಶಾನವೆನಿಪುದು ಕೌರವನ ದಗದಗ 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 ನೆದ್ದಿದೆ ದ್ವೇಷದ ಜ್ವಾಲೆ ಕೈಸುತ್ತಿರುವುದು ಲೋಕ ದಗದಗ ನೆದ್ದಿದೆ ಅಗ್ನಿಯ ಜ್ವಾಲೆ ಉಳಿಯುವುದೆಂತೋ ಕುರುವಂಶದರು ಉಳಿಯುವುದೆಂತೋ ಕುರುವಂಶದರು ಓ ನನ್ನ ಗಾಂಧಾರ ವಂಶ ವಿನಾಶಕ್ಕೆ ಕಾರಣಕರ್ತನಾದ ಕೊಡಲಿಯಂತಿರುವ ಧೂರ್ತ ದುರ್ಮಾರ್ಗಿ
ದುರ್ಜರಿತ ದುರ್ಯೋಧನನೇ ಕೇಳು. ನಿರಪರಾಧಿಗಳು ಗಾಂಧಾರ ವಂಶೋದ್ಧಾರಕರು, ವಿನಾಶಕ್ಕೆ ಕಾರಣಕರ್ತನಾದ ಕೊಡಲಿಯಂತಿರುವ ದುರುಳ ದುರ್ಯೋಧನನೇ ಕೇಳು. ಧೂರ್ತ, ದುರ್ಮಾರ್ಗಿ, ದುರ್ಜರಿತ ದುರ್ಯೋಧನನೇ ಕೇಳು. ನನ್ನ ಸಹೋದರರನ್ನು ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿ ಬಂಧಿಸಿ ನೀನು ಕೊಡುತ್ತಿದ್ದ ವಿಚಿತ್ರವಾದ ಹಿಂಸೆಯನ್ನು ನೆನೆಸಿಕೊಂಡರೆ ಈ ನನ್ನ ಹೃದಯವು ಸಿಡಿಲಿನಂತೆ ಭೇದಿಸುತ್ತಿರುವುದು. ಈ ನನ್ನ ಶರೀರವೆಲ್ಲವೂ ಸೇಡಿನಿಂದ ದಗದಗಿಸುತ್ತಿರುವುದು. ಕೌರವೇಶ್ವರ, ಪಾಪಿ, ವಂಚಕ, ದ್ರೋಹಿ, ಕುಲದ್ರೋಹಿ. ಅಯ್ಯೋ, ನೀನು ಕೊಡುತ್ತಿದ್ದ ಒಂದು ಇಡಿ ಅನ್ನ, ಒಂದು ಒಳಲ ನೀರು ನನ್ನ ಸಹೋದರರು ನನಗೆ ಕೊಟ್ಟು ಅವರೆಲ್ಲರೂ ಉಪವಾಸ ಮಾಡಿ ನಿನ್ನ ಸರ್ವನಾಶದ ಹೊಣೆಯನ್ನು ನನಗೊಪ್ಪಿಸಿ ಅವರೆಲ್ಲರೂ ದಿನಕ್ಕೊಬ್ಬೊಬ್ಬರಾಗಿ ಹತರಾದರು. ಆ ಮೃತದೇಹಗಳ ಸ್ಥಿರ ಶೂನ್ಯ ದೃಷ್ಟಿ ಈಗಲೂ ನನ್ನನ್ನು ಎಚ್ಚರಗೊಳಿಸುತ್ತಿರುವುದು. ಅಳಬೇಡಿ ನನ್ನ ಆತ್ಮಹತ್ಯೆ ಸಹೋದರರೇ. ಆ ದಾರುಣ ಹಿಂಸೆಗೂ ಕ್ಷಣ ಕ್ಷಣಕ್ಕೂ ಪ್ರತಿಧ್ವನಿಸಿ ನನ್ನ ಎಚ್ಚರಗೊಳಿಸುತ್ತಿರುವ ಆ ದಾರುಣ ಚಿತ್ರವು ನನ್ನೀ ಸ್ಮೃತಿಪಟಲದಿಂದ ಅಳಿಯದೆ ಉಳಿದು ನಿರಂತರವೂ ಅಕಟತನದಿಂದ ಬೆಂದು ಭರ್ಜರಿತವಾಗಿದೆ. ಆ ನನ್ನ ಗಾಂಧಾರ ವಂಶಕ್ಕೆ ತಾಗಿದ ಅಪಮಾನವನ್ನು ಮನದಲ್ಲಿಯೇ ಅಡಗಿಸಿಕೊಂಡು ನೊಂದು ಬೆಂದು ಕುದಿದು ಕುಸವಾಗಿರುವ ಈ ನನ್ನ ಶರೀರವನ್ನು ಅಣುವಾಗಿ ಚಿತ್ರವಾಗಿ ಸ್ಮರಿಸಿ ನೋಡಿದರು ಸೇಡಿಗೆ ಸೇಡು, ರಕ್ತಕ್ಕೆ ರಕ್ತ, ಪ್ರತಿಕಾರಕ್ಕೆ ಪ್ರತಿಕಾರ ಎಂಬ ಮಾತ್ಸರ್ಯದ ಮಾತುಗಳ ಹೊರತಾಗಿ ಬೇರೇನನ್ನು ಕಾಣಲು ಅಸಾಧ್ಯ. ದುಷ್ಟ ದುರ್ವಿಧಿಯ ಅಟ್ಟಹಾಸದಿಂದ ಮೆಟ್ಟಿಗರೆಯುತ್ತಿರುವ ದುರ್ಯೋಧನನೇ ಕೇಳು. ನಾನು ಸಹ ನಿನ್ನಂತೆಯೇ ನನ್ನ 99 ಮಹೋದರರನ್ನು ಒಟ್ಟುಗೂಡಿಸಿ ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ಸಾಮಂತ ರಾಜರುಗಳಿಂದ ಓಲೈಸಿಕೊಂಡು ರಕ್ತ ಸಿಂಹಾಸನದ ಮೇಲೆ ಕುಳಿತು ರಾಜಾದಿರಾಜ ರಾಜ ಸಾರ್ವಭೌಮ ಮಹಾರಾಜನಿಗೆ ಜೈಪರ, ಸಗುರು ಮಹಾರಾಜನಿಗೆ ಜೈಪರ, ಜೈಪರ, ಜೈಪರ. ರಾಜ್ಯಭಾರ ಮಾಡಬೇಕೆಂಬ ಅಪೇಕ್ಷೆಯನ್ನೇ ಇಟ್ಟುಕೊಂಡಿದ್ದೆನು. ದುರ್ಯೋಧನ, ಆ ನಿನ್ನ ಕಿಡಿಗಣ್ಣಿನ ಕಿಚ್ಚಿನಿಂದ ಎಲ್ಲವೂ ಧ್ವಂಸವಾಯಿತು. ಆದರೂ ಚಿಂತೆ ಇಲ್ಲ, ಮಿಂಚಿ ಹೋದ ಕಾಲಕ್ಕೆ ವೃಥ ಚಿಂತಿಸಿ ಫಲವಿಲ್ಲ. ನಾನು ನಿನ್ನೊಡನೆಯೇ ಸೇರಿಕೊಂಡು ಹಿರಿಯರ ನಾಣ್ಣುಡಿಯಂತೆ ನಿನ್ನನ್ನು ಅಡಿಗಡಿಗೂ ಅಡ್ಡದಾರಿಯನ್ನೇ ಇಡಿಸುವೆನು. ದುರ್ಯೋಧನ ಪಾಪ, ಇಷ್ಟು ಕಾಲ ವಿಜಯೋನ್ಮಂದದಿಂದ ವಿಜಯ ಗರ್ವದಿಂದ ಮೆರೆಯುತ್ತಿರುವ ಈ ನಿನ್ನ ರತ್ನ ಸಿಂಹಾಸನವನ್ನು ರಕ್ತ ಸಿಂಹಾಸನವನ್ನಾಗಿ ಮಾಡಿ ರಕ್ತದ ಕೋಡಿಯಲ್ಲೇ ಮುಳುಗಿಸುವೆನು.
ದುರ್ಯೋಧನ ರಕ್ತದ ಕೋಡಿಯಲ್ಲಿಯೇ ಮುಳುಗಿಸಿದನು. ಶಕುನಿ 3 ಅಕ್ಷರಗಳಲ್ಲಿ ಏನು ಅಡಗಿದೆ ಗೊತ್ತಾ? ಶ ಎಂದರೆ ಶಪಥ ಮಾಡಿ, ಕು ಎಂದರೆ ಕುತಂತ್ರ ಹೂಡಿ, ನೀ ಎಂದರೆ ಇಡೀ ನಿನ್ನ ಕುರು ಸಾಮ್ರಾಜ್ಯವನ್ನು ಧ್ವಂಸ ಮಾಡುವುದೇ ಈ ಶಕುನಿಯ 3 ಅಕ್ಷರಗಳ ಅರ್ಥ. ದುಷ್ಟ ದುರ್ವಿಧಿಯ ಅಟ್ಟಹಾಸದಿಂದ ಮೆಟ್ಟಿ ಮೆರೆಯುತ್ತಿರುವ ದುರುಳ ದುರ್ಯೋಧನ ಭಯಂಕರ ಹಿಂಸೆಗಿಂತ ಈ ಕುರುಕ್ಷೇತ್ರದಲ್ಲಿ ನಿನ್ನ 99 ಮಂದಿ ಸಹೋದರರ ರುಂಡಗಳನ್ನು ಬೇರ್ಪಡಿಸಿ ರಕ್ತದ ಮಡುವಿನಲ್ಲಿ ಚುಂಡಾಡುವುದನ್ನು ಈ 2 ಕಣ್ಗಳಿಂದ ನೋಡದ ಹೊರತಾಗಿ ಕಪಟ ದ್ಯೂತ ವಿದ್ಯಾ ವಿಶಾರದ ಈ ಶಕುನಿಗೆ ಎಲ್ಲಿಹುದು ಶಾಂತಿ, ಎಲ್ಲಿಹುದು ವಿಶ್ರಾಂತಿ? ವಜ್ರದಿಂದಲೇ ಕುಯ್ಯಬೇಕು, ಮುಳ್ಳನ್ನ ಮುಳ್ಳಿನಿಂದಲೇ ತೆಗೆಯಬೇಕು. ನಿನ್ನಂತಹ ಮೋಸಗಾರರನ್ನ ಮೋಸದಿಂದಲೇ ನಾಶಪಡಿಸಬೇಕು. ಇದೇ ನನ್ನ ತಂತ್ರ, ಇದೇ ನನ್ನ ಮಂತ್ರ, ಇದೇ ನನ್ನ ಕುತಂತ್ರ. ಧ್ವಂಸ ಮಾಡಿ ನಾಶ ದೈವ ಸಂಶಯದಳು ಧ್ವಂಸ ಮಾಡಿ ನಾಶ ದೈವ ಸಂಶಯದಳು ಕುರುಕುಲ ಅದಮನ ಕೌರವೇಂದ್ರನ ಕುರುಕುಲ ಅದಮನ ಕೌರವೇಂದ್ರನ ಸೇಡಿನ ಸಿಡಿಲು ಬೋರ್ಗರೆಯುತ್ತಿರುವುದು ಸಿಡಿಲು ಬೋರ್ಗರೆಯುತ್ತಿರುವುದು ಅತಿಥಿಯಾಗಿ ಕಳುಹಿಸುವನು ಅಂತಕನ ಅರಕೆಯ ಅಂತಕನ ಅರಕೆಯ ಅಂತಕನ ಅರಕೆಯ ಧ್ವಂಸ ಮಾಡಿ ನಾಶ ದೈವ ಸಂಶಯದಳು ಕುರುಕುಲ ಅದಮನ ಕೌರವೇಂದ್ರನ ಸಟೆಯ ದಿಟವ ಮಾಡಿ ದಿಟವ ಸಟೆಯ ಮಾಡಿ ಸಟೆಯ ದಿಟವ ಮಾಡಿ ದಿಟವ ಸಟೆಯ ಮಾಡಿ ಕಪಟ ತನ್ನದಿ ನಾಟ್ಯ ಮಾಡಿ ಕಪಟ ತನ್ನದಿ ನಾಟ್ಯ ಕಳುಹಿಸು ನಾನು ನರಕಕ್ಕೆ ಕಳುಹಿಸು ನಾನು ನರಕಕ್ಕೆ ಕಳುಹಿಸು ನಾನು ನರಕಕ್ಕೆ. ದುರ್ಯೋಧನ ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಂದಗಿಸುತ್ತಾ ನಿನ್ನ ಮಡದಿಯಾದ ಭಾನುಮತಿಯು ರಂಡಗೆದರುದ ಮುಂಡೆಯಾಗಿ ಈ ನಿನ್ನ ಮೃತದೇಹದ ಮೇಲೆ ಬಿದ್ದು ಒದ್ದಾಡಿ ಒದ್ದಾಡಿ ನಿನಗಾಗಿ ನಿಟ್ಟಿಸಿರು ಬಿಡುವವರೊಬ್ಬರಿಲ್ಲದಂತೆ ಮಾಡಿ ನಿನಗೆ ನರಕದ ಮಾರ್ಗವನ್ನೇ ಇಡಿಸುವೆನು. ಯಾರಿಗೆ ಮಾವ ನರಕದ ಮಾರ್ಗ? ನಿನಗೆ. ಏನಂದೆ? ನಿನ್ನ ವೈರಿಗೆ ಕಡು ವೈರಿಗಳಾದ ಪಾಂಡವರಿಗೆ ಎನ್ನುವಷ್ಟರಲ್ಲಿ ಮಾವ ಅದಂತಿರಲಿ, ನಾನು ಮಾಡಿದ ಯುಕ್ತಿ ಏನಾಯಿತು? ಎಲ್ಲವೂ ಆಗುತ್ತಲೇ ಇದೆ. ಜಯದ್ರಥ ಚಿಂತೆ ಏಕೆ ಕುರುರಾಜ? ಜಯದ್ರಥ ಕೃತಮರ್ಮಾದಿಗಳು ಸೈನ್ಯ ಸಮೇತರಾಗಿ ನಿನ್ನ ಸಹಾಯಕ್ಕೆ ಹೊರಟರೆಂದು ದೂತನು ಸಮಾಚಾರವನ್ನು ತಂದಿರುವನು. ಅದಕ್ಕಾಗಿ ನಾನು ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನನು ಅಸಹಾಯ ಶೂರನು ತನ್ನೆರಡು ತೋಳ್ಬಳಗಿನಿಂದ ಸಮಸ್ತ ಪಾಂಡವರ ಸೈನ್ಯವನ್ನೇ ಎದುರಿಸಬಲ್ಲರು. ಆದರೆ ಈ ಜ್ಞಾತಿ ಹಿಂಸೆ ಸಂಯುಕ್ತ ಕಲ ಇದು ಉಚಿತವೇ ಮಾವ? ಅಂದು ನಾನು ದ್ವಾರಕೆಗೆ ಹೋಗಿದ್ದಾಗ ಶ್ರೀಕೃಷ್ಣನು ಯುದ್ಧವು ಅಧರ್ಮವೆಂದು ಎಷ್ಟೋ ವಿಧವಾಗಿ ಹೇಳಿದನು. ಅದಕ್ಕೆ ನೀನು ಒಪ್ಪಿದೆಯಾ? ಒಪ್ಪಲಿಲ್ಲ ಮಾವ, ನಿರಾಕರಿಸಿ ಬಿಟ್ಟನು. ಏಕೆಂದರೆ ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮವೈರಿ. ಅವನ ಮಾತು ಪರಿಗ್ರಹವಲ್ಲ ಬಿಡು ದುರ್ಯೋಧನ. ಅಣ್ಣನ ನೋಡಿ ಬಂದೆ, ಅಣ್ಣನ ನೋಡಿ ಬಂದೆ, ಆ ಕೃಷ್ಣ ಗೈದ ಕಾರ್ಯವ ಅಣ್ಣ ಗೈದ ಪರಿ ಎಲ್ಲವನು ಗೈದ ಪರಿ ಎಲ್ಲವನು ತಲ್ಲಣಿಸಲೇ ನೋಡಿವ ಗೈದ ಪರಿ ಎಲ್ಲವನು ತಲ್ಲಣಿಸಲಿದೆ ದಾರುಣಿಯ
ಚೋರ ಕೃಷ್ಣ ಗೈದ ಕಾರ್ಯವ ಇದರ ನಮ್ಮನೆ ಆದ ಮಧ್ಯೆ ಮುಗಿಸಿ ಬರುವ ನಮ್ಮನು ಇದರ ನಮ್ಮನೆ ಆದ ಮಧ್ಯೆ ಅದರ ಮಾನವನು ಅಣ್ಣ ನೋಡಿ ಬಂದೆ ಚೋರ ಕೃಷ್ಣ ಗೈದ ಕಾರ್ಯವ ಆಗ್ರಜ ಸಹೋದರ ಕೃಷ್ಣನು ನಮ್ಮ ಹಸ್ತಿನಾದಿಗೆ ಬಂದಿರುವನು. ನಾಳೆ ಪ್ರಾತಃ ಕಾಲ ನಮ್ಮ ರಾಜಸಭೆಗೆ ಬರುವನಂತೆ. ರಾಜಸಭೆಗೆ ಬಂದು ಶಾಂತಿ ಸಂಧಾನವನ್ನು ನಡೆಸುವನಂತೆ. ಏನು ಕೃಷ್ಣನು ಬಂದಿರುವನಿ? ಪವಿತ್ರವಾಯಿತು ಈ ಹಸ್ತಿನಾವತಿ. ಹೋಗು ಸಹೋದರ, ಬೇಗನೆ ಅತಿಥಿ ಸತ್ಕಾರಕ್ಕೆ ಸಿದ್ಧಪಡಿಸು. ಅಗ್ರಜ, ಆ ಗೊಲ್ಲ ಗೋಪಾಲನು ನಮ್ಮ ಅತಿಥಿ ಸತ್ಕಾರವನ್ನು ಸ್ವೀಕರಿಸುವುದಿಲ್ಲ. ಏಕೆ ಗ್ರಹಿಸುವುದಿಲ್ಲ ಸಹೋದರ? ಅಗ್ರಜಾನ್ವಿತಕ್ಕೆ ಯದು ನಂದನನ ಅಗ್ರಜಾನ್ವಿತಕ್ಕೆ ಯದು ನಂದನನ ಗಣಕುಟಿರಕ್ಕೆ ಹೋಗಿ ಪನೈ ಗಣಕುಟಿರಕ್ಕೆ ಹೋಗಿ ಪನೈ ಅಗ್ರಜ ಅಗ್ರಜ ಗೊಲ್ಲ ಗೋಪಾಲನು ನಮ್ಮ ಹಸ್ತಿನಾಪುರಕ್ಕೆ ಬಂದಿರುವನು. ನಾಳೆ ನಮ್ಮ ರಾಜ ಪ್ರಸಾದವನ್ನು ದಾಟಿ ಆ ವಿದುರನ ಮುರುಕು ಜೋಪಡಿಯನ್ನು ಆಶ್ರಯಿಸಿರುವನು. ನಾಳೆ ಪ್ರಾತಃ ಕಾಲ ನಮ್ಮ ರಾಜ್ಯ ಸಭೆಗೆ ಬರುವನಂತೆ. ನೋಡಿದೆಯಾ ಅವನದೆಷ್ಟು ಅವಮಾನ! ಅವಹೇಳನ ಅಲ್ಲ ಸಹೋದರ, ಯದುಪತಿಯು ಭಕ್ತ ಪರಾಧೀನನು. ವಿದುರನ ಭಕ್ತರು ಆತನಿಗೆ ಮತ್ಯಾರಿರುವರು. ಭಕ್ತನ ಸ್ವೀಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಅರಮನೆಗೆ ಬಂದನು. ಅಗ್ರಜ, ನಾಳೆ ಏನಾದರೂ ನಮ್ಮ ರಾಜಸಭೆಗೆ ಬಂದರೆ ಅವನಿಗೆ ಅತಿಥಿ ಸತ್ಕಾರ ಮಾಡಲು ನನ್ನ ಮನಸ್ಸು ಒಪ್ಪದು. ಕುಲಚಲವೆಂಬ ಈ ಗದೆ ನುಡಿದು ಆ ಬಣ್ಣ ಭೀಮನ ರುಂಡವನ್ನು ತುಂಡು ತುಂಡಾಗಿ ಕತ್ತರಿಸದೆ ಕೊನೆಗೊಳ್ಳದು ಈ ನನ್ನ ಛಲ. ಈಗಿರುವಾಗ ಮುಂದೆ ಆದರೂ ನಿನಗೆ ಗೊತ್ತಾಗುವುದು. ಅಗ್ರಜ, ನಿನಗೆ ಗೊತ್ತಾಗುವುದು. ಮಾವ ಶಕುನಿ, ನೀನಾದರೂ ಅಣ್ಣನಿಗೆ ತಿಳಿಸು. ಸಹೋದರ ಸಹೋದರ ಸಹೋದರ, ಅಭಿಮಾನ ಶಾಲೆಯಾದ ನನ್ನ ಸಹೋದರನನ್ನು ಸಮಾಧಾನ ಪಡಿಸುವುದು ಒಂದೊಂದು ಸಾರಿ ನನಗೂ ಅಸಾಧ್ಯವಾಗುವುದು. ನೋಡಿದೆಯ ಮಾವ, ಮದಗಜಗಳಿಷ್ಟಿದ್ದರೂ ಸಿಂಹಕ್ಕೆ ಸರಿಯಾಡಿದೆಯೇ? ಈಗೇನು ಮಾವ ಮಾಡುವುದು? ಯುದ್ಧಕ್ಕೆ ಸಮ್ಮತಿಸಿದೆ ಅಥವಾ? ನೀ ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕವೈರಿ. ಭರತ ವರ್ಷದಲ್ಲಿ ಕ್ಷತ್ರಿಯರನ್ನು ನಿರ್ಮೂಲ ಮಾಡಲೆಂದೇ ಜನಿಸಿರುವನು. ಭರತ ವರ್ಷದಲ್ಲಿ ಕ್ಷತ್ರಿಯರನ್ನು ನಿರ್ಮೂಲ ಮಾಡಲೆಂದೇ ಜನಿಸಿರುವನು. ಭರತ ವರ್ಷದಲ್ಲಿ ಯಾರು ಅವನನ್ನು ವೈರಾಗ್ಯದಿಂದ ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡಿಬಿಡುವನು. ಮಾವ, ಹಾಗಾದರೆ ನನ್ನನ್ನೇಕೆ ದ್ವಾರಕ್ಕೆ ಕಳಿಸಿದೆ? ಆ ಗೋಪಾಲನ ಮನೆಯಲ್ಲಿ ಮುಂದೆ ನಿಂತು
ಕಾರ್ಯವನ್ನು ಮಾಡಿದ ಈ ಸಾರ್ವಭೌಮನಿಗೆ ಉಚಿತ ಕಾರ್ಯವೇ? ಅದಕ್ಕೊಂದು ಉದ್ದೇಶವಿತ್ತು. ಏನದು ನಿನ್ನ ಉದ್ದೇಶ? ಕಾಳ ಸರ್ಪದ ವಿಷದ ಅಲ್ಲನ್ನು ಕಿತ್ತು ಅದರೊಡನೆ ಸರಸವಾಡಬಹುದಲ್ಲವಯ್ಯ? ನಿಜ ಮಾವ, ನಿಜ. ಕೃಷ್ಣನಿಗಿಂತ ಅವನ ಯದೋನ್ಮತ್ತಿ ಯಾದವ ಸೈನ್ಯವು ಈಗ ನಿನಗೆ ಬಹಳ ಉಪಯೋಗವಾಗಿದೆ. ಯದುಪತಿಯನ್ನು ಯಾದವ ಸೈನ್ಯದಿಂದಲೇ ನಾಶ ಮಾಡುವ ಸುಯೋಗವು ನೀನ ಒದಗಿ ಬಂದಿದೆ. ಕೃಷ್ಣನೇನಾದರೂ ಸೈನ್ಯ ಸಮೇತವಾಗಿ ನಿನ್ನ ಪಕ್ಷವನ್ನು ವಹಿಸಿದರೆ ಕೃಷ್ಣ ನೀನು ಬೇಡ, ನಿನ್ನ ಸೈನ್ಯ ಒಂದೇ ಸಾಕು ಹೇಳಬೇಕು. ಆ ಸಂಕಟ ಅರ್ಜುನನು ಆ ಸಂಕಟದಿಂದ ಉದ್ಧಾರ ಮಾಡಿದನು. ಕೃಷ್ಣನು ವಂಚಕನೇ ಇರಬಹುದು, ಆದರೆ ಆತನ ಮೇಲಿನ ದ್ವೇಷದಿಂದ ಆ ಪಾಂಡವರನ್ನು ಹಿಂಸಿಸಬೇಕಂತಲ್ಲ. ಪಾಪ ಪಾಪ, ಪುಣ್ಯ, ದಯೆ, ದಾಕ್ಷಿಣ್ಯ ಇವೆಲ್ಲವನ್ನು ಎಲ್ಲಿ ಕಲಿತೆ ದುರ್ಯೋಧನ? ಕೃಷ್ಣನಿಂದ ಪಾಂಡವರನ್ನು ಬೇರ್ಪಡಿಸಲು ಸಾಧ್ಯವಿಲ್ಲ. ಅದೇಕೆ ಮಾವ? ಪಾಂಡವರೆಲ್ಲರೂ ಕೃಷ್ಣನ ಆಜ್ಞಾದಾತಕರು. ಇದ್ದರೂ ಇರಬಹುದು. ನೀನೇನಾದರೂ ಸಂಧಿಗೆ ಸಮ್ಮತಿಸಿದ್ದೇ ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣನಾಗುವೆ. ಅಸಾಧ್ಯ ಅಲ್ಲವಯ್ಯ. ಪೊಗಡೆಯಾಟದಲ್ಲಿ ಪಾಂಡವರು ಸೋತಾಗಲೇ ಈ ರಾಜ್ಯದ ಮೇಲಿನ ಹಕ್ಕು ಬಾಧ್ಯತೆಗಳು ನಷ್ಟವಾದವು. ಪುನಃ ಅವರು ಅದನ್ನು ಹೊಂದುವುದೆಂದರೇನು? ಅದು ಸಾಧ್ಯವಿಲ್ಲ ಮಾವ. ಅಲ್ಲವಯ್ಯ, ಕ್ಷತ್ರಿಯರಿಂದ ಅನುಭಕ್ತಳಾದ ಈ ಕುರುಭೂಮಿಯನ್ನು ಭಿಕ್ಷುಕರ ಯಾಚನಾಂಜಿಯಲ್ಲಿಡುವುದು ಉಚಿತವೇ ಕೌರವೇಶ್ವರ? ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸುವುದಾದರೆ ರಣಕ್ಷೇತ್ರದಲ್ಲಿ ಸೆಣಿಸಿ ರಾಜಲಕ್ಷ್ಮಿಯನ್ನು ವಶಪಡಿಸಿಕೊಳ್ಳಲಿ. ಅದು ಬಿಟ್ಟು ಈ ದೈನ್ಯ ವೃತ್ತಿ ಏಕೆ? ದೇಹಿ 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 ಎಂದು ಸರಿಯಾಗಿ ಹೇಳಿದ ಸೋಬಲ ರಾಜ. ನಿನ್ನ ಮಾತಿಗೆ ಹೊರತಾಗಿ ಈ ದುರ್ಯೋಧನನು ಯಾವ ಕಾರ್ಯವನ್ನು ಮಾಡುವುದಿಲ್ಲ. ಸೂಜಿ ಮನೆಯಷ್ಟು ಸ್ಥಳವನ್ನು ಆ ಪಾಂಡವರಿಗೆ ಕೊಡುವುದಿಲ್ಲ. ಅಷ್ಟು ಮಾತ್ರವಲ್ಲಯ್ಯ, ಸಂಧಿಯ ನೆಪದಲ್ಲಿ ಬಾರಿ ಬಾರಿಗೂ ಪ್ರತಿಷ್ಠೆಯನ್ನು ತೋರಿಸುವಲ್ಲ ಆ ಕಳ್ಳ ಕೃಷ್ಣನಿಗೂ ಒಂದು ಪಾಯಸ್ಸಿಕ ಆಗಲೇಬೇಕು. ಆದರೆ ನನ್ನದೊಂದು ಸಲಹೆ. ಏನಿದೆ ನಿನ್ನ ಸಲಹೆ? ಆತುರ ಪಡಬೇಡ, ಯಥಾ ಸಮಯದಲ್ಲಿ ವಿಜ್ಞಾಪಿಸುವೆನು. ಮಾವ, ನಿನ್ನ ಸಲಹೆ ಹೊರತಾಗಿ ಈ ದುರ್ಯೋಧನನು ಯಾವ ಕಾರ್ಯವನ್ನು ಮಾಡುವುದಿಲ್ಲ. ನನ್ನ ಸಲಹೆಯನ್ನು ಕೇಳಿದರೆ ತಾನೇ ನೀನು ಸರ್ವನಾಶವಾಗುವುದು. ಯಾರ ಸರ್ವನಾಶ? ನಿನ್ನ ಕಡುವೈರಿಗಳಾದ ಪಾಂಡವರ ಸರ್ವನಾಶ. ಮಾವ ನಡೆ, ಮಾವ ನಡೆ. ನಿನ್ನ ಮಾತಿಗೆ ಪ್ರತಿ ಹೇಳುವುದೇ ಇಲ್ಲ. ನಡೆ ಕೌರವೇಶ್ವರ, ನಡೆ ಕೌರವ ಪುಣ್ಯ. ನನ್ನೊಡನಾಡಿಯಾಗಿ ನೀನೂ ಸಹ ನನ್ನ ಸಲಹೆಗಳನ್ನು ಕೇಳುವೆಯಾ? ಮೂರ್ಖ, ಶತಮೂರ್ಖ. ಕೋರ್ಮೋಡದ ಬಿರುಗಾಳಿಗೆ ಸೇಡಿನ ಕೋರ್ಮೋಡವನ್ನೆಬ್ಬಿಸಿ ಆರ್ಭಟಿಸುವ ಗುಡುಗು ಮಿಂಚುಗಳೇ ಈ ಧರೆಯನ್ನು ಬಿರಿಯುವಂತೆ ಮಾಡಿ ನಿನ್ನ ಕುರು ಸಾಮ್ರಾಜ್ಯವನ್ನು ಶಕುನಿಯ ತಮ್ಮ ವಿಷದ ಮಳೆಯಲ್ಲಿ ಕೊಚ್ಚಿ ಹೋಗುವವರೆಗೂ ಎಲ್ಲಿದೆ ಶಾಂತಿ, ಎಲ್ಲಿದೆ ವಿಶ್ರಾಂತಿ? ಪಾಪಿ, ವಂಚಕ, ದ್ರೋಹಿ, ಕುಲದ್ರೋಹಿ. ಮರೆತಿಲ್ಲ ಸುಯೋಧನ, ನಾನು ಮರೆತಿಲ್ಲ ಸುಯೋಧನ. ಮರೆತಿಲ್ಲ ಸುಯೋಧನ, ನಾನು ಮರೆತಿಲ್ಲ ಸುಯೋಧನ. ನಾನು ಮರೆತಿಲ್ಲ ಸುಯೋಧನ, ಮರೆತಿಲ್ಲ ಸುಯೋಧನ. ನಾನು ಮರೆತಿಲ್ಲ ಸುಯೋಧನ, ನಾನು ಮರೆತಿಲ್ಲ ನೀ ಮಾಡಿದ ಕೃತ್ಯ ನಾನು ನೋಡಿದ ದೃಶ್ಯ, ನೀ ಮಾಡಿದ ಕೃತ್ಯ ನಾನು ನೋಡಿದ ದೃಶ್ಯ. ಮರೆತಿಲ್ಲ ಸುಯೋಧನ, ನಾನು ಮರೆತಿಲ್ಲ ಸುಯೋಧನ. ನಾನು ಮರೆತಿಲ್ಲ ಸುಯೋಧನ.